ಹೊಸ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಧಾರ್ಮಿಕ ಕೇಂದ್ರಗಳು ಇವತ್ತು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಸಿದ್ಧಗಂಗಾ ಮಠಕ್ಕೂ ಕೂಡ ಭಕ್ತ ಸಾಗರವೇ ಇವತ್ತು ಹರಿದು ಬಂದಿದೆ. ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬಂದಿದ್ದಾರೆ. ಶ್ರೀಗಳ ಗದ್ದುಗೆಯ ದರ್ಶನವನ್ನು ಮಾಡಿ ಪೂಜೆಯನ್ನು ಕೂಡ ಭಕ್ತಗಣ ಸಲ್ಲಿಸ್ತಾ ಇದೆ. ಹೊಸ ವರ್ಷಾಚರಣೆ ಸಿದ್ಧಗಂಗಾ ಮಠಕ್ಕೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಹೊಸ ವರ್ಷದ ಮೊದಲ ದಿನ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೊಸ ವರ್ಷವನ್ನು ಆರಂಭಿಸುವುದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮುಂದಾಗಿರುವಂಥದ್ದು. ನೀವು ಕೂಡ ಸಿದ್ಧಗಂಗಾ ಮಠದ ಆವರಣವನ್ನು ಗಮನಿಸ್ತಾ ಇದ್ದೀರಿ. 2026 ಹೊಸ ವರ್ಷವನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದಂಥ ಜನತೆ ಈ ಒಂದು ಸಂಭ್ರಮ ಮಾಡಲಿಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಭಕ್ತರ ದಂಡೆ ಹರಿದು ಬಂದಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸಿದ್ಧಗಂಗಾ ಮಠಕ್ಕೆ ಭಕ್ತರ ದಂಡು ಹರಿದು ಬಂದಿರುವುದನ್ನು ನೋಡ್ಬೋದು. ಅಂದರೆ ಸಹಜವಾಗಿ ಇಷ್ಟು ರಶ್ ಇರ್ತಿರಲಿಲ್ಲ ಉಳಿದ ದಿನಗಳಲ್ಲಿ. ಇವತ್ತು ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾದಿಗಳ ದಂಡು ಹರಿದು ಬಂದಿದೆ. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು, ಸುಮಾರು 10,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರುವಂಥದ್ದು. ಅಂದರೆ ವಿಶೇಷವಾಗಿ ಹೊಸ ವರ್ಷ ಇದು. ಹಾಗಾಗಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಊರು ತಾಲೂಕುಗಳಿಂದ ಬಂದಿರುವಂಥದ್ದು ನೋಡ್ಬೋದು. ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ದರ್ಶನ ಪಡೆದುಕೊಂಡು ಬರ್ತಾ ಇರುವುದನ್ನು ನಾವು ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ ಸಿದ್ಧಗಂಗಾ ಶಿವೈಕ್ಯ ಶಿವಕುಮಾರ್ ಶ್ರೀಗಳಿದ್ದಾರೆ, ಅವರ ದರ್ಶನ ಪಡೆದು ಅಂದರೆ ಗದ್ದಿಗೆ ದರ್ಶನ ಪಡೆದು ಹೋಗಬೇಕು ಎನ್ನುವಂಥ ಹಂಬಲದಿಂದ ಹೊಸ ಸಂಕಲ್ಪಗಳನ್ನು ಹೊತ್ತುಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ನೋಡ್ಬೋದು, ಆ ಕಡೆ ಬೆಟ್ಟದ ಮೇಲಿಂದ ರಂಗನಾಥ ಸ್ವಾಮಿ ದೇವಾಲಯ, ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೂ ಕೂಡ ಭಕ್ತರ ದಂಡು ಹರಿದು ಬರ್ತಾ ಇರುವಂಥದ್ದು, ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿರುವಂಥದ್ದು. ಅಂದರೆ ದೇವರಾಯನದುರ್ಗ ಆಗಿರಬಹುದು, ಅದೇ ರೀತಿ ನಾಮಚಿಲ್ಮೆ ಮತ್ತು ಬೇರೆ ಬೇರೆ ಅಂದರೆ ತುಮಕೂರು ಜಿಲ್ಲೆಯ ಹಲವು ಪ್ರವಾಸಿ ತಾಣಗಳಿಗೆ ಇದೇ ರೀತಿ ಮಂದಾರಗಿರಿ ಬೆಟ್ಟ ಸೇರಿದಂತೆ ಎಲ್ಲ ಕಡೆಗೂ ಕೂಡ ನಿರ್ಬಂಧ ಹೇರಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಇವತ್ತು ಸಿದ್ಧಗಂಗಾ